ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಸ್ಮಾರ್ಟ್ ಫೋನ್ ಅಂತ ಅಂದ್ರೆ ಮೋಟೋರೋಲಾ ಲಾಂಚ್ ಮಾಡಿರುವ ಮೋಟೋ G51 ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಈ ಬಾಕ್ಸ್ ಒಳಗಡೆ ಏನೇನಿದೆ ಹಾಗೆ ಈ ಫೋನ್ ಹೇಗಿದೆ ಅಂತಲೂ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇಲ್ಲಿ ನೋಡಿ, ಇವತ್ತು ಲಾಂಚ್ ಮಾಡಿರುವ ಮೋಟೋರೋಲಾ ಮೋಟೋ G51 5G ಸ್ಮಾರ್ಟ್ ಫೋನ್ ಬಗ್ಗೆ. ಇಲ್ಲಿ ನೀವು ಬಾಕ್ಸ್ ಮುಂದ್ಗಡೆ ನೋಡ್ತಾ ಇರ್ಬೋದು, ಮೋಟೋರೋಲಾ ಅವ್ರದ್ದು ಲೋಗೋ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಯಾವ ಫೋನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಹೇಳ್ಬೇಕು ಅಂತಂದರೆ ಈ ಫೋನ್ ಯಾವುದು ಅಂತಂದರೆ 5G ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಬಾಕ್ಸ್ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗಿಲ್ಲಿ ಮೋಟೋ G51 ಅಂತ ಹೆಸರು ಕೊಟ್ಟು, ಹಾಗೆ ಈ ಬಾಕ್ಸ್ ಮೇಲೆ ನಿಮಗೆ ಎಷ್ಟು ಇಂಚ್ ಡಿಸ್ಪ್ಲೇ ಹಾಗೆ ಕ್ಯಾಮ್ರಾ ಯಾವುದು ಅಂತೆಲ್ಲ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳ್ಬೇಕು ಅಂತಂದರೆ ಈ ಬಾಕ್ಸ್ನ ಡೌನಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿ ಹಾಗೆ ಇದ್ರ ಪ್ರೈಸ್ ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾನು ಬಾಕ್ಸ್ ಓಪನ್ ಮಾಡಿ ಬಾಕ್ಸ್ ಒಳಗಡೆ ಏನೇನಿದೆ ಹಾಗೆ ಫೋನ್ ಹೇಗಿದೆ ಅಂತ ನಾನು ನಿಮಗೆ ಇವಾಗ ಒಂದೊಂದೇ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಮೋಟೋ G51 ನಾನು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇದು 5G ಸ್ಮಾರ್ಟ್ ಫೋನು. ಇಲ್ಲಿ ನೋಡಿ ಫೋನ್ ಇದೆ. ಆ್ಯಂಡ್ ದೆನ್ ಹೇಳ್ಬೇಕು ಅಂತಂದರೆ ನಿಮಗೆ ಮೋಟೋ G51 5G ಸ್ಮಾರ್ಟ್ ಫೋನ್ ನಿಮಗೆ ಟೋಟಲ್ ಆಗಿ 2 ಕಲರಲ್ಲಿ ಬರುತ್ತೆ, ಒಂದು ಬ್ಲೂ ಕಲರ್ ಮತ್ತು ಒಂದು ಸಿಲ್ವರ್ ಕಲರು. ಇವಾಗ ನಮಗೆ ರಿವ್ಯೂ ಯೂನಿಟ್ ಬಂದಿರೋದು ಬ್ಲೂ ಕಲರ್ ಅಂತಲೇ ಹೇಳ್ತೀನಿ. ಇವಾಗ ನಾನು ನಿಮಗೆ ಫೋನ್ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಇನ್ನು ಬಾಕ್ಸಲ್ಲಿ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಿಲಿಕಾನ್ ವೇಫರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಮ್ ಇಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡಿ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ದೆನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ USB ಕೇಬಲ್ ಕೂಡ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ನೀವು ಇವಾಗ ಕೇಳ್ಬೋದು ಹೆಡ್ಫೋನ್ ಇದೆಯಾ ಅಂತ. ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿ ಹೆಡ್ಫೋನ್ ಕೊಟ್ಟಿಲ್ಲ, ಓನ್ಲಿ ಫೋನ್, ಸಿಲಿಕಾನ್ ವೇಫರ್ ಕೇಸ್, ಆ್ಯಂಡ್ ದೆನ್ ನಿಮಗೆ ಚಾರ್ಜಿಂಗ್ ಅಡಾಪ್ಟರ್ ಮತ್ತು USB ಕೇಬಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇವಾಗ ನಾನು ನಿಮಗೆ ಫೋನ್ ಆನ್ ಮಾಡ್ತೀನಿ. ಫೋನ್ ಆನ್ ಮಾಡಿ ಫೋನ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಫೋನ್ ಮೇಲೆ ಕವರ್ ಕೊಟ್ಟಿದ್ದಾರಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಫೋನ್ನ ಡಿಸ್ಪ್ಲೇ ಬಂದು 6.8 ಇಂಚ್ ಸ್ಕ್ರೀನ್ ಆಗಿದೆ. ಆ್ಯಂಡ್ ದೆನ್ ಇದರ ರೆಸಲ್ಯೂಷನ್ ಬಂದು 2460 × 1080 ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಈ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ದಿಸ್ ಇಸ್ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಈ ಫೋನ್ನ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಟೋಟಲ್ ಆಗಿ ನಿಮಗೆ 3 ಬಟನ್ ಕೊಟ್ಟಿದ್ದಾರೆ. 3 ಬಟನಲ್ಲಿ ಒಂದು ಬಂದು ಫಿಂಗರ್ ಪ್ರಿಂಟ್ಸ್ ಸೆನ್ಸರ್. ಆ್ಯಂಡ್ ದೆನ್ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಒಂದು ಸ್ಪೆಷಲ್ ಆಗಿ ಒಂದು ಬಟನ್ ಕೊಟ್ಟಿದ್ದಾರೆ, ಇದು ಗೂಗಲ್ ಅಸಿಸ್ಟೆಂಟ್ ಬಟನ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ವಾಲ್ಯೂಮ್ ರಾಕರ್ಸ್ ಬಟನ್ ಕೊಟ್ಟಿದ್ದಾರೆ, ಇದು ಅಪ್ ಬಟನ್ ಮತ್ತು ಇದು ಡೌನ್ ಬಟನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಡೌನಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ 3.5 mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಸ್ಪೀಕರ್ ಗ್ರಿಲ್ ಇದೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ರೈಟ್ ಸೈಡಲ್ಲಿ ಸಿಮ್ ಸ್ಲಾಟ್ ತೋರಿಸಿದ್ನಲ್ಲ, ಇಲ್ಲಿ ನೀವು ಎಷ್ಟು ಸಿಮ್ ಹಾಕ್ಬೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಿಮಗೆ 2 ಸಿಮ್ ಸ್ಲಾಟ್ ಇದೆ. ನೀವು ಸೆಕೆಂಡ್ ಸ್ಲಾಟಲ್ಲಿ ಐದರ್ ನೀವು ಒಂದು ಸಿಮ್ ಹಾಕ್ಬೋದು ಅಥವಾ ನೀವು ಇಲ್ಲಿ ಮೆಮೊರಿ ಕಾರ್ಡ್ ಯೂಸ್ ಮಾಡ್ಬೋದು. ಮೀನ್ಸ್ ಇದು SD ಕಾರ್ಡ್ ಸ್ಲಾಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ 2 ಸಿಮ್ಮು ನೀವು 5G ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು 15 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ. ಬಟ್ ಈ ಟ್ರಿಪಲ್ ಕ್ಯಾಮ್ರಾ ನಿಮಗೆ 50 ಮೆಗಾ ಪಿಕ್ಸೆಲ್ ಕ್ವಾಡ್ ಫಂಕ್ಷನಿಂಗ್ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಪ್ಲಸ್ ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಮಿಡಲ್ ನೀವು ಇದೊಂದು ಕ್ಯಾಮ್ರಾ ನೋಡ್ತಾ ಇರ್ಬೋದು, ಇದು 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಆ್ಯಂಡ್ ದೆನ್ ಡೌನಲ್ಲಿ ನೋಡ್ತಾ ಇರ್ಬೋದು ಮ್ಯಾಕ್ರೋವಿಷನ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಕ್ಯಾಮ್ರಾ ರೈಟ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫ್ಲ್ಯಾಶ್ ಲೈಟ್ ಕೊಟ್ಟಿದ್ದಾರೆ, ನೀವು ಫ್ಲ್ಯಾಶ್ ಲೈಟ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಬ್ಯಾಕ್ ಸೈಡಲ್ಲಿ ನಿಮಗೆ ಮೋಟೋರೋಲಾ ಲೋಗೋ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋನು ರನ್ ಆಗ್ತಾ ಇರೋದು Android 11 ಅಲ್ಲಿ. ಆ್ಯಂಡ್ ದೆನ್ ಇದು ಸ್ಟಾಕ್ ಆಂಡ್ರಾಯ್ಡ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೀವು ನೆಕ್ಸ್ಟ್
ನೀವು ಆಂಡ್ರಾಯ್ಡ್ 12 ಕೂಡ ನೀವು ಅಪ್ಗ್ರೇಡ್ ಕೂಡ ಮಾಡ್ಕೊಬೋದು ಈ ಫೋನಲ್ಲಿ. ಆ್ಯಂಡ್ ದೆನ್ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು 5000 mAh ಬ್ಯಾಟ್ರಿ ಆಗಿರುತ್ತೆ. ಆ್ಯಂಡ್ ದೆನ್ ಹಾರ್ಡ್ವೇರ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಪ್ರೊಸೆಸರ್ ಯೂಸ್ ಮಾಡಿರೋದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ 480+ ಇಂಡಿಯಾಸ್ ಫಸ್ಟ್ 5G ಚಿಪ್ಸೆಟ್ನ ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ರ್ಯಾಮ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ನಿಮಗೆ ಇಷ್ಟೊತ್ತವರೆಗೂ ತೋರಿಸಿದ್ದು 4GB ರ್ಯಾಮ್ ಆ್ಯಂಡ್ ದೆನ್ 64GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ ವೇರಿಯಂಟ್ ಮೋಟೋ G51 5G ಸ್ಮಾರ್ಟ್ಫೋನ್ ಅಂತಲೇ ಹೇಳ್ತೀನಿ. ನೋಡೋದಿಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ನಾನು ನಿಮಗೆ ಮೋಟೋ G51 5G ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸ್ಕೊಟ್ಟೆ. ಹಾಗಾದರೆ ಬೆಲೆ ಎಷ್ಟು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದ್ರ MRP ಬಂದು 17,999 ರೂಪಾಯಿ ಆಗಿದೆ. ಇದನ್ನು ನೀವು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು, ನೆಕ್ಸ್ಟ್ ನೀವು ಆಫ್ಲೈನ್ ಕೂಡ ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆಗಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗೀಸ್ಬೋಟ್.com ಪೇಜ್ಗೂ ಭೇಟಿ ನೀಡಿ. ಧನ್ಯವಾದಗಳು.